ಅದರಿಂದ ನಮಗೆ ಯಾವುದು ಸುಖವಾಗಿರುತ್ತೋ ಆ ಆಸನನೇ ಬೆಸ್ಟ್. ಕಣ್ಮುಚ್ಕೊಳ್ಳಿ, ಬೇರೆ ಉಸಿರು ತಗೊಳ್ಳಿ, ಕಣ್ಮುಚ್ಕೊಳ್ಳಿ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ಜೂನ್ 21ನೇ ತಾರೀಕು ವಿಶ್ವದಾದ್ಯಂತ ಯೋಗ ದಿನವನ್ನು ಆಚರಿಸಲಾಗುತ್ತೆ. ಯೋಗದ ಮಹತ್ವವನ್ನು ವಿಶ್ವದಾದ್ಯಂತ ಪಸರಿಸಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಕಾರಣೀಭೂತರಾಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ. ಬಂಧುಗಳೇ, ಈ ಯೋಗವು ಭಾರತದ ಅಮೂಲ್ಯ ಸಾಂಸ್ಕೃತಿಕ ಪರಂಪರೆಯಾಗಿದ್ದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಶ್ರೇಷ್ಠ ಜೀವನ ಪದ್ಧತಿಯಾಗಿದೆ. ಯೋಗ ಎಂದರೆ ಕೇವಲ ವ್ಯಾಯಾಮವಲ್ಲ, ಅದು ಆರೋಗ್ಯಕರ, ಶಾಂತಿಯುತ ಮತ್ತು ಸಂತೋಷದ ಬದುಕಿನ ಮಾರ್ಗವಾಗಿದೆ. ಇಂದಿನ ವೇಗದ ಮತ್ತು ಒತ್ತಡದ ಜೀವನದಲ್ಲಿ ಯೋಗವು ಮಾನಸಿಕ ನೆಮ್ಮದಿ, ಏಕಾಗ್ರತೆ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಯಮಿತ ಯೋಗಾಭ್ಯಾಸದಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ, ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಹಾಗೂ ಉತ್ತಮ ಜೀವನ ಶೈಲಿಯನ್ನು ರೂಪಿಸಬಹುದು. ಇಂದು ವಿಶ್ವದ ಅನೇಕ ರಾಷ್ಟ್ರಗಳು ಯೋಗವನ್ನು ಅಳವಡಿಸಿಕೊಂಡಿವೆ. ಇದು ಭಾರತದ ಋಷಿಮುನಿಗಳ ಜ್ಞಾನ ಸಂಪತ್ತನ್ನು ಜಗತ್ತಿಗೆ ಪರಿಚಯಿಸಿರುವ ಮಹಾನ್ ಕೊಡುಗೆಯಾಗಿದೆ. ಯೋಗವು ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೂ ಸಹಕಾರಿಯಾಗಿದೆ. ಬಂಧುಗಳೇ, ನಾವೆಲ್ಲ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಲಿಕ್ಕೆ ಅನೇಕ ಮಹನೀಯರು ಕಾರಣೀಭೂತರಾಗಿದ್ದಾರೆ. ವ್ಯಕ್ತಿ, ಆರೋಗ್ಯವಂತ ಸಮಾಜ ಮತ್ತು ಆರೋಗ್ಯವಂತ ಭಾರತ ನಿರ್ಮಾಣಕ್ಕೆ ಕೈ ಜೋಡಿಸಿನ ಯೋಗದಿಂದ ಆರೋಗ್ಯ, ಆರೋಗ್ಯದಿಂದ ಸಮೃದ್ಧಿ ಎಂಬ ಸಂದೇಶದೊಂದಿಗೆ ನನ್ನ ಮಾತುಗಳಿಗೆ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ವಿದ್ಯಾಂಜಲಿ ಸ್ಕೂಲ್ನಲ್ಲಿ ಇವತ್ತು ಅದ್ಭುತವಾದ ಅರ್ಥಪೂರ್ಣವಾದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಆ ಯೋಗ ದಿನಾಚರಣೆ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯ ಮೂಡಿಸೋದು, ಸಮಾಜದ ಆರೋಗ್ಯವನ್ನು ಕಾಪಾಡೋದು, ಇದ್ರ ಮುಖಾಂತರ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶ ಕಳಿಸುವ ಒಂದು ವ್ಯವಸ್ಥೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ಯೋಗ ದಿನದಲ್ಲಿ ಸುಮಾರು 250-300 ಜನ ಯೋಗ ಪಟುಗಳು ಸೇರಿದ್ರು. ಹಿರಿಯರ ಆದಿಯಾಗಿ ಮಕ್ಕಳ ತನಕ ವಿವಿಧ ಸ್ತರದ ಎಲ್ಲ ಇವತ್ತು ನಾಗರಿಕ ಬಂಧುಗಳು ಸೇರಿ ಆಚರಣೆ ಮಾಡಿದ ವಿಶೇಷತೆ ಇತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ಪದ್ಮಶ್ರೀ ವಿಜೇತೆ ತಾಯಿ ಸುಶೀಲಮ್ಮನವರು ಬಂದಿದ್ದು, ಆಶೀರ್ವಾದ ಮಾಡಿದ್ದು, ಯೋಗದ ಬಗ್ಗೆ ವಿಚಾರ ತಿಳಿಸಿದ್ದು ಅತ್ಯಂತ ಅದ್ಭುತವಾಗಿತ್ತು ಮತ್ತು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿತ್ತು. ಜೊತೆಗೆ ಯೋಗ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಯವರ ಕನಸು ಫಿಟ್ ಇಂಡಿಯಾ, ಆರೋಗ್ಯ ಭಾರತವನ್ನು ಕಟ್ಟುವ ಕಲ್ಪನೆಗೆ ಒತ್ತನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇಡೀ ವಿಶ್ವದಲ್ಲಿ ಇವತ್ತು 198 ದೇಶಗಳಲ್ಲಿ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ನಾಗರಿಕರು ಜಾತಿ ಮತ ಎಲ್ಲೆಯನ್ನು ಮೀರಿ, ಭಾಷೆಯ ಪರಿಧಿಯನ್ನು ದಾಟಿ, ಭೌಗೋಳಿಕ ಪರಿಧಿಯನ್ನು ದಾಟಿ ಇವತ್ತು ಯೋಗದಲ್ಲಿ ಭಾಗವಹಿಸಿದ್ದಾರೆ. ಇದು ನಮ್ಮ ಭಾರತ ದೇಶಕ್ಕೆ ಹೆಮ್ಮೆಯ ಸಂಗತಿ. ನರೇಂದ್ರ ಮೋದಿಯವರ ಆ ಕಲ್ಪನೆಗೆ ಕೊಟ್ಟ ವಿಶ್ವದ ಗೌರವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೌದು, 12ನೇ ವರ್ಷದ್ದು, 12ನೇ ವರ್ಷದ ವಿಶ್ವ ಯೋಗ ದಿನಾಚರಣೆ. ಸೊ ಹಾಗಾಗಿ ನಮಗೆಲ್ಲರೂ ಖುಷಿಯಾಗಿದೆ. ಹೆಬ್ಬಾಳದಲ್ಲಿ ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಎಲ್ಲ ಜಾತಿ ಜನಾಂಗದ ಜನರನ್ನು ಒಟ್ಟಿಗೂಡಿಸಿ ಮಾನವೀಯತೆಯ ಪರಿಕಲ್ಪನೆಯನ್ನು ಪ್ರಸಾರ ಮಾಡಿ ಮನುಷ್ಯತ್ವದ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸೇರಿ ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಮನವಿಯನ್ನು ನಾನು ಎಲ್ಲ ಹೆಬ್ಬಾಳದ ನಾಗರಿಕ ಬಂಧುಗಳು ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಸಮಾಜಮುಖಿ ಕಾರ್ಯಕ್ರಮ ಭಾಗವಹಿಸೋಣ. ರಾಜಕೀಯವನ್ನು ದೂರ ಇಡೋಣ. ರಾಜಕೀಯವನ್ನು ಎಲೆಕ್ಷನ್ ಮಾತ್ರ ಬಳಸೋಣ. ಎಲೆಕ್ಷನ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿ ಸಮಾಜ ಕಟ್ಟುವ ಕೆಲಸ ಮಾಡೋಣ. ಆ ಕೆಲಸ ನಾವು ಪ್ರಾರಂಭ ಮಾಡಿ 8-10 ವರ್ಷ ಆಯಿತು, ಹಾಗೆ ಮುಂದುವರಿಸ್ತಾ ಇದ್ದೇವೆ. ಇವತ್ತು ಯೋಗ ದಿನಾಚರಣೆ ಮುಖಾಂತರ ಅದಕ್ಕೆ ಇನ್ನೂ ಒಟ್ಟಿಗೆ ಜಾಸ್ತಿ ಒತ್ತನ್ನು ಕೊಡು ಹಾಗೆ ಅವಕಾಶ ಆಯಿತು ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಿ ಎಲ್ಲರೂ ಸೇರಿ ಕಾರ್ಯಕ್ರಮ ಅದ್ಭುತವಾಗಿ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಶುಭಾಶಯಗಳು, ವಂದನೆಗಳು, ನಮಸ್ಕಾರ. ನಿಜ, ಅದಷ್ಟೇ ಸೌಮ್ಯತೆ, ಅಷ್ಟೇ ಬಾಂಧವ್ಯ, ಎಲ್ಲರನ್ನ ಕಂಡ
ಒಂದು ಪ್ರೀತಿ ಇದೆ. ಬಸವಣ್ಣವರು ಅಂತ ಹೇಳ್ತಾರೆ, ಇವರು ಯಾವರ ಇದ್ದಾರೆ ಆದರೆ ಇವರು ನಮ್ಮವ ಅಂತ ಎಲ್ಲರನ್ನು ಹಿಂಬಿಟ್ಕೊಳ್ಳುವಂತ ಒಂದು ಶಕ್ತಿ ಅವರಲ್ಲಿ ಇದೆ. ಅದಕ್ಕೆ ಅವರು ನಮ್ಮ ಎಲ್ಲರೂ ಧನ್ಯವಾದಗಳನ್ನ ಅರ್ಪಿಸೋಣ ಚಪ್ಪಾಳೆಯೊಂದಿಗೆ. ಲೋಕೇಶ್ವರು ಇದನ್ನ ನಾವೆಲ್ಲ ಸೇರಿ ಧನ್ಯವಾದಗಳನ್ನ ಅರ್ಪಿಸೋಣ. ನಮ್ಮ ಉಸಿರಾಟದ ಬಗ್ಗೆ ತುಂಬ ಹೇಳಿದರು ವೆಂಕಟೇಶ್ ಅವರು. ನಾನು ಗಮನಿಸ್ತಾನೆ ಇದ್ದೆ, ಕೆಲವರಿಗೆ ಕಾಲು ಚಾಚಕ್ಕಾಗಲ್ಲ, ಕಾಲು ಬಡ್ಸಕ್ಕಾಗಲ್ಲ, ಒದ್ದಾಟ ಆಡ್ತಿದ್ರು, ಆದರೂ ಮಾಡಲೇಬೇಕು ಅನ್ನೋ ಒಂದು ನಿಶ್ಚಲವಾದಂಥ ಒಂದು ಶ್ರದ್ಧೆಯಿಂದ ನಾವೆಲ್ಲರೂ ಮಾಡಿದ್ದೇನೆ. ಭಾಳ ಖುಷಿಯಾಯಿತು, ನೋಡ್ತಾ ಇದ್ದೆ ನಾನು. ನೋಡ್ತಾ ನಂಗೆ ತುಂಬಾ ಆನಂದವಾಯಿತು. ಸೊ ಅವರೇ ನಾನು ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆನಂದ, ಕೊನೆಯದಾಗಿ ಪರಮಾನಂದ ಅನ್ನೋ ಒಂದು ಇದು ತಾವೆಲ್ಲರೂ ಮಾಡಿದ್ದನ್ನ ನೋಡ್ತಾ ನಮಗೆ ಆ ಅನುಭವ ಆಯಿತು. ಅದಕ್ಕೆ ಮಾಡಿದಂಥ ನಿಮ್ಗೆಲ್ಲರೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಬೇರೆ ಕಡೆಯಿಂದಲೂ ಬಂದಿದ್ರಿ, ಹಿರಿಯರು, ತರುಣರು, ಮಕ್ಕಳು ಎಲ್ಲರೂ ಬಂದಿದ್ದೀರಿ. ಸೊ ಅದರಿಂದ ತಾವು ಈ ಒಂದು ಸಮಯವನ್ನು ಕೊಟ್ಟು ಇದು ಮಾಡಿದಿರಿ. ಇದು ಅಂತ ಇದನ್ನೆಲ್ಲ ಮಾಡಿದಂಥ ವಿಶ್ವವ್ಯಾಪಿ, ವಿಶ್ವಕ್ಕೆ ಒಂದು ಗುರುವಾಗಿರ್ತಕ್ಕಂಥ ನಮ್ಮ ಮೋದಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹರಿ ಓಂ. ಡೈಲಿ ಯೋಗ ಮಾಡಬೇಕು ಅಂತ ಒಂದು ನಿಯಮ ಮಾಡಿಬಿಟ್ರೆ, ಮನ್ಸು ಮಾಡಿಬಿಟ್ರೆ ಆಗುತ್ತೆ ಅದು. ಬಟ್ ನಾವು ಮಾಡಲ್ಲ. ಡೈಲಿ ಈ ಥರ ಕ್ಲಾಸಸ್ ಬಂದರೆ ಆಗುತ್ತೆ. ಮತ್ತು ಟ್ರೈ ಮಾಡಿ, ಎಲ್ಲರೂ ಆಗುತ್ತೆ. ಇವತ್ತು ಅಭ್ಯಾಸ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ಮುಂಚೆ ಮಾಡ್ತಾ ಇದ್ವಿ, ಮಧ್ಯೆ ಬಿಟ್ಟಿದ್ವಿ, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಚೆನ್ನಾಗಿ ಅನಿಸ್ತಾ ಇದೆ ಇವಾಗ ಯೋಗ ಮಾಡ್ತಾ ಇದ್ವಿ. ಯೋಗ ಕಲಿತ್ರೆ ಯೋಗದಿಂದ ನಿರೋಗಿ ಆಗ್ತೀವಿ. ತುಂಬ ಆರೋಗ್ಯ ಸುಧಾರಿಸುತ್ತೆ. ನೀವು ಪ್ರತಿದಿನ ಮಾಡ್ತೀರಾ ಯೋಗ ಕ್ಲಾಸ್? ಡೈಲಿ ಯೋಗ ಮಾಡ್ತೀವಿ. ಏನು ಬೆನಿಫಿಟ್ ಆಗಿದೆ ನಿಮಗೆ? ತುಂಬಾ ಬೆನಿಫಿಟ್ ಆಗಿದೆ. ನಂಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಯೋಗ ಮಾಡೋದ್ರಿಂದ ಅದು ಕಾಲು ನೋವೆಲ್ಲ ಸರಿ ಹೋಗಿದೆ. ತುಂಬಾ ಬೆನಿಫಿಟ್ ಇದೆ. ಯೋಗ ಮಾಡಿ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ತುಂಬಾ ಬೆನಿಫಿಟ್ ಇದೆ. ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ, ಫ್ರೆಶ್ನೆಸ್ ಸಿಗುತ್ತೆ ಯೋಗಕ್ಕೆ ಬಂದರೆ. ನಮಗೆ ಫಿಸಿಯೋಥೆರಪಿ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಯೋಗ ಮಾಡಿದ್ರೆ ನಮಗೆ ಫ್ರ್ಯಾಕ್ಚರ್ ಆಗಲಿ ಏನೇ ಪೇನ್ಸ್ ಇದ್ದರೆ ಎಲ್ಲೋ ಯೋಗದಿಂದ ಹೊರಟೋಗುತ್ತೆ ಅಂತ ಹೇಳಿ. ಜೀರೋ ಮೆಡಿಸಿನ್ ಕಾನ್ಸೆಪ್ಟ್. ಮೆಡಿಸಿನ್ಸ್ಗಿಂತ ಯೋಗನೇ ಬೆನಿಫಿಟ್ ತುಂಬ ಇದೆ. ಯೋಗದಿಂದ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲರೂ ಆರಾಮಾಗಿರ್ತೀವಿ. ಇದು ಜೀರೋ ಮೆಡಿಸಿನ್ ಥರ ನಮಗೆಲ್ರಿಗೂ ವರ್ಕೌಟ್ ಮಾಡುತ್ತೆ. ಮತ್ತು ಇದು ಒಂದು ಸಂಘಟನೆನೂ ಮಾಡುತ್ತೆ. ನಾವೆಲ್ಲರೂ ನಾವೆಲ್ಲ ಒಂದೇ ಫ್ಯಾಮಿಲಿ ಅನ್ನೋದು ಭಾವನೆ ನಮ್ಮೆಲ್ಲರಲ್ಲೂ ಬೆಳೆಸುತ್ತೆ. ಇದು ಯೋಗ ಪ್ರತಿಯೊಬ್ಬರು ಡೈಲಿ ಯೋಗ ಮಾಡೋದು ತುಂಬ ಒಳ್ಳೆಯದು. ಹರಿ ಓಂ. ಇಲ್ಲಿ ಯೋಗ ನಾವು ಪ್ರತಿ 10 ಇಯರ್ಸಿಂದ ಇಲ್ಲಿ ವಿದ್ಯಾಂಜಲಿ ಸ್ಕೂಲಲ್ಲಿ ಮಾಡ್ತಿದ್ದೀವಿ. ಆ್ಯಕ್ಚುಲಿ ವಿ ಆರ್ ಗ್ರೇಟ್ಫುಲ್ ಫಾರ್ ದ ಪ್ಲೇಸ್ ಪ್ರೊವೈಡೆಡ್ ಹಿಯರ್, ಈ ಎನ್ವೈರ್ಮೆಂಟು, ಈ ವಾತಾವರಣ. ಮಾರ್ನಿಂಗ್ಸ್ ಇಲ್ಲಿ ಬರೋದು ಇಟ್ಸ್ ವಿ ಆರ್ ಗ್ರೇಟ್ಫುಲ್. ಆ್ಯಂಡ್ 5 o'clock ಮಾರ್ನಿಂಗ್ 5:15ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಡೈಲಿ ಇದು ಮಾಡೋದ್ರಿಂದ ಇಟ್ಸ್ ಅ ಡಿಸಿಪ್ಲಿನ್, ಇಟ್ಸ್ ಅ ಲೈಫ್ ಸ್ಟೈಲ್. ಸೊ ಈ ಲೈಫ್ ಸ್ಟೈಲ್ನ ಎಲ್ಲರೂ ಫಾಲೋ ಮಾಡಿದ್ರೆ ಜೀವನದಲ್ಲಿ ಕಷ್ಟ ಅನ್ನೋದನ್ನು ಈಸಿಯಾಗಿ ಫೇಸ್ ಮಾಡ್ಬೋದು. ಸೊ ದಟ್ಸ್ ದ ಸ್ಟ್ರೆಂತ್ ವಿ ಗೆಟ್ ಫ್ರಮ್ ಹಿಯರ್. ಸೊ ಹರಿ ಓಂ. ಥ್ಯಾಂಕ್ ಯು. ಹಲವಾರು ವಿಶೇಷತೆ ಇದೆ ಭಾರತ ದೇಶಕ್ಕೆ. ಭಾರತ ದೇಶ ವಿಶ್ವದ ಶಕ್ತಿಯ ಕಣಜ, ತಂತ್ರಜ್ಞಾನದ ಕಣಜ, ಮಾನವೀಯತೆಯ ಕಣಜ. ಅದಕ್ಕೋಸ್ಕರನೇ ಭಾರತ ದೇಶವನ್ನು ವಿಶ್ವಗುರು ಅಂತಾರೆ. ಆ ವಿಶ್ವಗುರುವಿಗೆ ನಾಯಕ ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ನರೇಂದ್ರ ಮೋದಿಯವರು ಈ ದೇಶದ 5,000 ವರ್ಷಗಳ ಹಿಂದಿನ ಇತಿಹಾಸವನ್ನು ಅವಲೋಕನ ಮಾಡಿ, ಆಗಿನ ಕಾಲದಲ್ಲೇ ನಮ್ಮಲ್ಲಿ ತಕ್ಷಶಿಲಾ ವಿಶ್ವವಿದ್ಯಾಲಯ ಇತ್ತು, ನಳಂದ ವಿಶ್ವವಿದ್ಯಾಲಯ ಇತ್ತು. ಆಗಿನ ಕಾಲದಲ್ಲಿ ನಾವು ಅಜಂತ ಎಲ್ಲೋರ ಕವಿನ ಗುರುಗಳನ್ನು ನೋಡಿದಾಗ ನಮಗೆ ನಾವೆಲ್ಲರೂ ಬಹಳಷ್ಟು ವಿಚಾರ ತಿಳ್ಕೊಳ್ಳೋದಿದೆ ಭಾರತ ದೇಶದ ಬಗ್ಗೆ ಅಂತ. ನಾವು ಭಾರತ ದೇಶದಲ್ಲಿರುವ ಎಲ್ಲ ವ್ಯವಸ್ಥೆಗಳನ್ನ ಅರ್ಧಂಬರ್ಧ ತಿಳ್ಕೊಂಡು ಬೇರೆ ದೇಶಗಳಿಗೆ ಹೋಗಿ ತಿಳ್ಕೊಂಡು ಬರಬೇಕು ಅಂತ ಹೋಗ್ತೀವಿ ನಾವು. ಆದರೆ ಇಂಡಿಯಾ ಈಸ್ ಎ ಮಿನಿ ವರ್ಲ್ಡ್. ಭಾರತ ದೇಶದಲ್ಲಿರುವ ಸಂಪತ್ತು
ಭಾರತ ದೇಶದಲ್ಲಿರುವ ಈ ಬೌದ್ಧಿಕ ಶಕ್ತಿ, ಭಾರತ ದೇಶದಲ್ಲಿರುವ ಮನುಕುಲದ ವ್ಯವಸ್ಥೆಯನ್ನು ಕಾಪಾಡುವಂಥ ಆ ಧೀಮಂತ ವ್ಯಕ್ತಿತ್ವ ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದರ ಅಂಗವಾಗಿ ನರೇಂದ್ರ ಮೋದಿಯವರು 12 ವರ್ಷಗಳ ಹಿಂದೆ ಯೋಗ ಅಂದರೆ ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂದರೆ ದೇಶದಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ದೇಶದ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೀವಿ. ದೇಶ ಮತ್ತು ದೇಹ ಎರಡೇ ಬದಿ. ಈ ದೇಹದ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ. ದೇಶದ ಆರೋಗ್ಯ ಚೆನ್ನಾಗಿದ್ರೆ ವಿಶ್ವದ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು ಅನ್ನುವ ಭಾವನೆ ಮತ್ತು ವ್ಯವಸ್ಥೆಯನ್ನ ವಿಶ್ವಕ್ಕೆ ಹೇಳಿಕೊಟ್ಟವರು ನರೇಂದ್ರ ಮೋದಿಯವರು. ಹಾಗಾಗಿ ನರೇಂದ್ರ ಮೋದಿಯವರು ವಿಶ್ವದ ಆರೋಗ್ಯ ಕಾಪಾಡಬೇಕು ಅಂತ ಹೇಳಿ ಯೋಗವನ್ನ ವಿಶ್ವವ್ಯಾಪಿ ಮಾಡಬೇಕು ಅಂತ ಹೇಳಿ ಕನಸನ್ನ ಹೊತ್ತರು. ವಿಶ್ವವ್ಯಾಪಿ ಮಾಡಬೇಕು. ಇವತ್ತು ಸುಮಾರು 198 ದೇಶಗಳಲ್ಲಿ ಯೋಗ ಮಾಡ್ತಾ ಇದ್ದಾರೆ. ಅವ್ರಿಗೆ ಯೋಗ ಏನು ಗೊತ್ತಿರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಯೋಗವನ್ನ ವಿಶ್ವ ಯೋಗ ದಿನಾಚರಣೆ ಮಾಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಮುಖಾಂತರ ಭಾರತದ ಈ ಆರೋಗ್ಯ ಹೆಲ್ತ್ ಟಿಪ್ಸ್, ಈ ಆರೋಗ್ಯ ವ್ಯವಸ್ಥೆಯನ್ನ ವಿಶ್ವಕ್ಕೆ ಪ್ರಚಾರ ಮತ್ತು ಪ್ರಸಾರ ಮಾಡಿದ್ದಾರೆ. ಯೋಗ ಮಾಡಿದ್ದೀನಿ. ಯೋಗ ಗುರುಗಳಿಗೆ, ಯೋಗ ಹೇಳ್ಕೊಟ್ಟವರಿಗೆ ನಿಮ್ಮ ದೊಡ್ಡ ಚಪ್ಪಾಳೆ ಮುಖಾಂತರ ವಿಶೇಷ ಧನ್ಯವಾದ ಮನವಿ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು, ಈ ಯೋಗ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮದ ಗೌರವವನ್ನ, ಕಳೆಯನ್ನ, ವಿಶ್ವಾಸವನ್ನು ಹೆಚ್ಚಿಸಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲ ನಮ್ಮ ಶಾಂತಿ ಶಾಂತಿ ಶಾಂತಿ. ಮುಂಗದಾಗಿ ನಮಸ್ಕಾರ, ಭೂಮಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟ ದೇವತೆಗಳಿಗೆ ನಮಸ್ಕಾರ ಮಾಡಿ ಎಲ್ಲರೂ ಹಾಗೆ ಇರೋದಂಗೆ ಒಂದು ಅವರು ಕೂಡ ಅನಂತರಂತ ಧನ್ಯವಾದಗಳು. ಅದೇ ರೀತಿ ಯೋಗಾಭ್ಯಾಸದಿಂದ ಮುಂದೆ ಲಕ್ಷ ರೂಪಾಯಿ ಮಕ್ಕಳ ನಂತರ 100 ರೂಪಾಯಿ ಸಿಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಎಲ್ಲರೂ ಬರ್ಬೇಕು, ಒಬ್ಬರನ್ನು ಬಿಡಬಾರ್ದು. ಹಿಂದೆ ಬನ್ನಿ ಸರ್. ಓಕೆ, ಎಲ್ಲ ನೋಡಿ. ಎಲ್ಲ ಇಲ್ಲಡೆ बोलो भारत माता की इल्लोडी ಅಲ್ಲಿ ಕರಿಯಪ್ಪ ಭಾರತ್ ಮಾತಾ